ಏಲಿಯನ್ಸ್. ಎಷ್ಟೊಂದು ಜನಕ್ಕೆ ಈ ಪದ ಕೇಳಿದ ತಕ್ಷಣ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ, ಇನ್ನು ಕೆಲವರಿಗೆ ಭಯ ಕೂಡ ಆಗುತ್ತೆ. ನೀವು ಯಾವಾಗಲಾದರೂ ಪ್ರಶಾಂತ ಆಕಾಶದತ್ತ ನೋಡಿ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಾದರೂ ಒಂದು ಕಡೆ ಅನ್ಯಗ್ರಹ ಜೀವಿಗಳು ಇರಬಹುದಾ ಅಂತ ಯೋಚನೆ ಮಾಡಿದ್ದೀರಾ? ಪ್ರಾಚೀನ ಕಾಲದಿಂದ ಹಿಡಿದು ಈಗಿನವರೆಗೂ ಇದೊಂದು ಪ್ರಶ್ನೆ ಕಾಡುತ್ತಾ ಬಂದಿದೆ. ಆರ್ ವಿ ಅಲೋನ್ ಇನ್ ದ ಯೂನಿವರ್ಸ್ ಆರ್ ಇಸ್ ದೇ ಸಮನ್ ವಾಚಿಂಗ್ ಅಸ್? ಈ ವಿಡಿಯೋ ಎಂಡ್ ಆದಾಗ ಬಹುಶಃ ನಿಮಗೆ ಆನ್ಸರ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ವಿಲ್ ಹ್ಯಾವ್ ಮೋರ್ ಕ್ವೆಶನ್ಸ್. ಲೇಟೆಸ್ಟ್ ರಿಸರ್ಚ್ ಇಂದ ಹಿಡಿದು ಹಿಸ್ಟ್ರಿ ಜೊತೆಗೆ ಸ್ವಲ್ಪ ಮಿಸ್ಟ್ರಿಯನ್ನು ಎಕ್ಸ್ಪ್ಲೋರ್ ಮಾಡೋಣ. ನಾನು ನಿಮ್ಮ ದೀಪಕ್ ಕೆಲಿವಾಳ. ಸ್ಟೇ ಟ್ಯೂನ್. ಏಲಿಯನ್ಸ್ ನಿಜವಾಗ್ಲೂ ಇವೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋಕ್ಕೂ ಮುಂಚೆ ನಮ್ಮ ಬ್ರಹ್ಮಾಂಡ ಎಷ್ಟು ವಿಸ್ತಾರವಾಗಿದೆ ಅನ್ನೋದನ್ನ ತಿಳ್ಕೋಬೇಕು. ಏಲಿಯನ್ಸ್ ಅನ್ನೋ ವರ್ಡ್ ಕೇಳಿದ ತಕ್ಷಣ ಎಲ್ಲರೂ ಅದೇ ಸಿನಿಮಾದಲ್ಲಿ ತೋರಿಸೋ ಏಲಿಯನ್ಸ್ ಅನ್ನ ಇಮ್ಯಾಜಿನ್ ಮಾಡ್ಕೋತೀವಿ. ಬಟ್ ಅನ್ಯಗ್ರಹ ಜೀವಿಗಳಂದ್ರೆ ಅದೇ ಥರ ಇರಬೇಕಂತ ಏನಿಲ್ಲ. ಈವನ್ ಚಿಕ್ಕ ಬ್ಯಾಕ್ಟೀರಿಯಾ ಆದರೂ ಕೂಡ ಅದನ್ನು ಅನ್ಯಗ್ರಹ ಜೀವಿ ಅಂತಾನೆ ಕರೆಯೋದು. ನಮ್ಮ ಬ್ರಹ್ಮಾಂಡ 1300 ಕೋಟಿ ವರ್ಷಗಳಷ್ಟು ಹಳೆಯದು. ಜಸ್ಟ್ ಥಿಂಕ್ ಅಬೌಟ್ ದ್ಯಾಟ್ ಫಾರ್ ಅ ಸೆಕೆಂಡ್. ಪ್ರತಿ ಕ್ಷಣಕ್ಕೂ ನಮ್ಮ ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗ್ತಾನೆ ಹೊರಟಿದೆ. ಅಬ್ಸರ್ವೇಬಲ್ ಯೂನಿವರ್ಸ್ ಅಲ್ಲಿ 10,000 ಕೋಟಿ ಗ್ಯಾಲಾಕ್ಸಿಗಳಿವೆ. ನಾನು ಹೇಳ್ತಿರೋದು ಬರೀ ಅಬ್ಸರ್ವೇಬಲ್ ಯೂನಿವರ್ಸ್, ಅಂದ್ರೆ ಮಾನವ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅಬ್ಸರ್ವ್ ಮಾಡಬಲ್ಲ ಯೂನಿವರ್ಸ್, ವಿಚ್ ಇಸ್ 4%. ಬರೀ 4% ಯೂನಿವರ್ಸ್ ಅಲ್ಲೇ ಇಷ್ಟೊಂದು ಗ್ಯಾಲಾಕ್ಸೀಸ್ ಇದೆ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟು ಗ್ಯಾಲಾಕ್ಸೀಸ್ ಇರ್ಬೋದು? ಪ್ರತಿ ಗ್ಯಾಲಾಕ್ಸಿಯಲ್ಲೂ ಬಿಲಿಯನ್ಸ್ ಟ್ರಿಲಿಯನ್ಸ್ ಗಟ್ಟಲೆ ಸ್ಟಾರ್ಗಳಿವೆ. ಪ್ರತಿ ಸ್ಟಾರ್ ಸುತ್ತ 10 ಪ್ಲಾನೆಟ್ ಸುತ್ತಿದೆ ಅನ್ಕೊಂಡ್ರು ದಿ ಕೌಂಟ್ ಗೆಟ್ಸ್ ಅನ್ಇಮ್ಯಾಜಿನಬಲ್. ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಏಲಿಯನ್ಸ್ ಎಲ್ಲೂ ಇಲ್ವೇ ಇಲ್ಲ ಅನ್ಕೊಳ್ಳೋದು ಮೂರ್ಖತನ ಅಂತ ನಂಗನ್ಸುತ್ತೆ. ಇದು ಹೆಂಗಾಗುತ್ತೆ ಅಂದ್ರೆ, ಸಮುದ್ರದಿಂದ ಒಂದು ಕಪ್ಪಷ್ಟು ನೀರು ತಗೊಂಡು ಇದರಲ್ಲಿ ಮೀನಿಲ್ಲ ಸೊ ಸಮುದ್ರದಲ್ಲೂ ಮೀನ್ ಇರಲ್ಲ ಅಂತ ಅಂದಾಗ. ಲುಕ್ ದೇರ್ ಆರ್ ಓನ್ಲಿ 2 ಪಾಸಿಬಿಲಿಟೀಸ್. ಒಂದು, ಈ ಬ್ರಹ್ಮಾಂಡದಲ್ಲಿ ಎಲ್ಲೋ ಒಂದು ಕಡೆ ಏಲಿಯನ್ಸ್ ಇದಾವೆ. ಇನ್ನೊಂದು, ಇಡೀ ಬ್ರಹ್ಮಾಂಡದಲ್ಲಿ ನಾವು ಮಾತ್ರ ಇದ್ದೀವಿ. ಅಂಡ್ ಬೋತ್ ದ ಪಾಸಿಬಿಲಿಟೀಸ್ ಆರ್ ಈಕ್ವಲಿ ಸ್ಕೇರಿ. ಬಟ್ ಇದರಲ್ಲಿ ಒಂದು ಟ್ರಿಕಿ ಕಾನ್ಸೆಪ್ಟ್ ಇದೆ, ಲೈಟ್ ಇಯರ್. ನಾರ್ಮಲ್ ಆಗಿ ಎಷ್ಟೊಂದು ಜನಕ್ಕೆ ಲೈಟ್ ಇಯರ್ ಅಂದ ತಕ್ಷಣ ಟೈಮನ್ನು ಮೆಷರ್ ಮಾಡ್ತಾರೆ ಅನ್ನೋ ಮಿಸ್ಕಾನ್ಸೆಪ್ಷನ್ ಇರುತ್ತೆ. ಬಟ್ ದ್ಯಾಟ್ ಈಸ್ ರಾಂಗ್. ಲೈಟ್ ಇಯರ್ ಅಂದರೆ ನಾವು ಅದರಿಂದ ಡಿಸ್ಟೆನ್ಸನ್ನು ಮೆಷರ್ ಮಾಡ್ತೀವಿ. ನಾರ್ಮಲ್ ಆಗಿ ನಾವು ಮೀಟರ್, ಕಿಲೋಮೀಟರಿಂದ ಡಿಸ್ಟೆನ್ಸನ್ನು ಮೆಷರ್ ಮಾಡ್ತೀವಿ. ಬಟ್ ಸ್ಪೇಸಲ್ಲಿ ನಾವು ಲೈಟ್ ಇಯರಿಂದ ಡಿಸ್ಟೆನ್ಸನ್ನು ಮೆಷರ್ ಮಾಡ್ತೀವಿ. 1 ವರ್ಷದಲ್ಲಿ ಲೈಟ್ ಎಷ್ಟು ದೂರ ಚಲಿಸುತ್ತೋ ಅದನ್ನು ಲೈಟ್ ಇಯರ್ ಅಂತ ಕರಿತೀವಿ. ಇವಾಗ ಒಂದು ಕಾರು 50 km/h ಸ್ಪೀಡಲ್ಲಿ ಹೋಗ್ತಿದೆ ಅಂದರೆ ಅದರ ಅರ್ಥ 1 ಅವರ್ಗೆ ಅದು 50 ಕಿಲೋಮೀಟರ್ ಕವರ್ ಮಾಡುತ್ತೆ ಅಂತ. ಸೊ ಅದೇ ರೀತಿ ಒಂದು ಲೈಟ್ ಪಾರ್ಟಿಕಲ್ 3 ಲಕ್ಷ km/s ಸ್ಪೀಡಲ್ಲಿ ಚಲಿಸುತ್ತೆ. ಅಂದರೆ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಕವರ್ ಮಾಡುತ್ತೆ. ಅಂದರೆ ನೀವು ಲೈಟ್ ಸ್ಪೀಡಲ್ಲಿ ಏನಾದ್ರು ಟ್ರಾವೆಲ್ ಮಾಡಿದ್ರೆ ಒಂದೇ 1 ಸೆಕೆಂಡ್ಗೆ ಇಡೀ ಭೂಮಿಯನ್ನು 7 ಸರಿ ಸುತ್ತ ಹಾಕ್ಬೋದು. ಜಸ್ಟ್ ಇಮ್ಯಾಜಿನ್, ಇಷ್ಟು ಹೈ ಸ್ಪೀಡ್ ಇಟ್ಕೊಂಡು ಒಂದು ಲೈಟ್ ಪಾರ್ಟಿಕಲ್ ಅಂತರಿಕ್ಷದಲ್ಲಿ 1 ವರ್ಷದಲ್ಲಿ ಎಷ್ಟು ದೂರ ಚಲಿಸುತ್ತೋ ಅದನ್ನು ಲೈಟ್ ಇಯರ್ ಅಂತ ಕರಿತೀವಿ. ಇಟ್ಸ್ ಅರೌಂಡ್ 9.46 ಟ್ರಿಲಿಯನ್ ಕಿಲೋಮೀಟರ್ಸ್. ಇವಾಗ ನಾವು ಆಕಾಶದಲ್ಲಿ ನಕ್ಷತ್ರಗಳನ್ನು ನೋಡಿದಾಗ ಅವು ನಮಗೆ ಎಷ್ಟು ಹತ್ರ ಇವೆ ಅಂತ ಅನಿಸುತ್ತೆ. ಬಟ್ ರಿಯಾಲಿಟಿ ಏನಂದರೆ, ನಮ್ಮ ಸೋಲಾರ್ ಸಿಸ್ಟಮ್ಗೆ ತುಂಬ ಹತ್ತಿರ ಇರೋ ಸ್ಟಾರ್ ಅಂದರೆ ಪ್ರಾಕ್ಸಿಮಾ ಸೆಂಟೋರಿ ಅಂತ. ನಾನು ಈಗ ಹೇಳಿದ ಲೈಟ್ ಸ್ಪೀಡಲ್ಲಿ ನೀವು ಟ್ರಾವೆಲ್ ಮಾಡಿದ್ರೂ ಕೂಡ ಆ ಸ್ಟಾರನ್ನು ತಲುಪೋಕೆ ನಿಮಗೆ 4 ವರ್ಷ ಹಿಡಿಯುತ್ತೆ. ಅಂದರೆ ಯೋಚನೆ ಮಾಡಿ, ತುಂಬ ಹತ್ತಿರ ಇರೋ ಸ್ಟಾರನ್ನು ಮುಟ್ಟೋಕೆ 4 ವರ್ಷ, ಅದು ಲೈಟ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡಿದ್ರೆ 4 ವರ್ಷ ಅಂದರೆ ಎಷ್ಟು ದೂರ ಇರ್ಬೋದು. So now here's the thing, the fastest spaceships we've ever made, if you straddled them and we aimed you in that direction, it would still take you 70,000 years to get there. So the closest star system is far beyond anything our human physiology. ಓಕೆ, ಇವಾಗ ಸ್ಪೇಸ್ ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಾಯಿತು. ಇವಾಗ ಬಿಗ್ಗೆಸ್ಟ್ ಕ್ವೆಶನ್ ಏನಂದರೆ, ಹ್ಯಾವ್ ಯು ಎವರ್ ಫೌಂಡ್ ಏಲಿಯನ್ಸ್ ಇನ್ ಸ್ಪೇಸ್? ಶಾರ್ಟ್ ಆನ್ಸರ್ ಇಸ್ ನೋ. ಇನ್ನೂ ಸಂಶೋಧನೆ ನಡೀತಾ ಇದೆ. ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್, ಸೆಟಿ ಅನ್ನೋ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ಸೈಂಟಿಸ್ಟ್ ಏಲಿಯನ್ಗಳನ್ನು ಹುಡುಕ್ತಿದ್ದಾರೆ. ದೊಡ್ಡ ರೇಡಿಯೋ ಟೆಲಿಸ್ಕೋಪ್ಗಳಿಂದ ಎಲ್ಲಾದರೂ ಏಲಿಯನ್ ಸಿಗ್ನಲ್ ಸಿಗ್ಬೋದಾ ಅಂತ ಸರ್ಚ್ ಮಾಡ್ತಿದ್ದಾರೆ. ನಾವು ಇದೇ ಥರ ಸರ್ಚ್ ಮಾಡ್ತಿದ್ರೆ ಏಲಿಯನ್ ಸಿಗ್ಬೋದಾ ಅನ್ನೋ ಪ್ರಾಬಬಿಲಿಟಿ ಮೇಲೆ ಡಾಕ್ಟರ್ ಫ್ರಾಂಕ್ ಡ್ರೇಕ್ ಅವರು ಒಂದು ಈಕ್ವೇಷನ್ ಅನ್ನು ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ಡ್ರೇಕ್ ಈಕ್ವೇಷನ್ ಕಾಣಿಸ್ತಿರ್ಬೋದು, ಬಟ್ ಇದನ್ನು ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ಕೇಳಿ. ಈ ಈಕ್ವೇಷನ್ ಇಂದ ನಮ್ಮ ಗ್ಯಾಲಾಕ್ಸಿಯಲ್ಲಿರೋ ಸಿವಿಲೈಸೇಷನ್ಗಳ ನಂಬರನ್ನು ಎಸ್ಟಿಮೇಟ್ ಮಾಡ್ಬೋದು. ರೇಟ್ ಆಫ್ ಸ್ಟಾರ್ ಫಾರ್ಮೇಷನ್, ಮನುಷ್ಯನ ಲೈಫ್ ಸ್ಪ್ಯಾನ್, ಇವೆಲ್ಲವುಗಳ ಆಧಾರದ ಮೇಲೆ ಇದನ್ನು ಬರೆಯಲಾಗಿದೆ. ಬಟ್ ಮಜಾ ಏನಂದರೆ, ಇದರಲ್ಲಿರೋ 3 ವೇರಿಯಬಲ್ಸ್ಗಳ ಅರ್ಥ ಡಾಕ್ಟರ್ ಡ್ರೇಕ್ಗೂ ಗೊತ್ತಿಲ್ವಂತೆ. ಅಂದರೆ ಅದರ ಮೇಲೆ ರಿಸರ್ಚ್ ನಡೀತಾ ಇದೆ, ಬಟ್ ಅದರ ಅರ್ಥ ಯೂನಿವರ್ಸ್ ಇಸ್ ಫಿಲ್ಡ್ ವಿತ್ ಪಾಸಿಬಿಲಿಟೀಸ್. If we somehow knew all of those variables, we should be able to make a pretty good calculation. But we obviously don't know them for sure. ಎಷ್ಟೊಂದು ಜನಕ್ಕೆ ಏಲಿಯನ್ಸ್ ಅಂದ ತಕ್ಷಣ ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಸ್ಟೀಫನ್ ಹಾಕಿಂಗ್, ನಿಮಗೆ ಗೊತ್ತಿರ್ಬೋದು, ಒನ್ ಆಫ್ ದ ಗ್ರೇಟೆಸ್ಟ್ ಫಿಸಿಸಿಸ್ಟ್. ಅವರ ಪ್ರಕಾರ ನಾವು ಏಲಿಯನ್ ಲೈಫನ್ನು ಎಕ್ಸ್ಪ್ಲೋರ್ ಮಾಡದೇ ಇದ್ರೇನೆ ಒಳ್ಳೆಯದು. ನಾವೇನಾದರೂ ಅನ್ಯಗ್ರಹ ಜೀವಿಗಳನ್ನು ಕಂಡು ಹಿಡಿದ್ರೆ ಮಾನವರು ನಾಶವಾಗಿ ಹೋಗ್ತಾರೆ ಅಂತ ವಾರ್ನ್ ಮಾಡಿದ್ದಾರೆ. Stephen Hawking once said, hey look, be careful about broadcasting into space. That is a bit true because we don't know. ಏಲಿಯನ್ಸ್ ನಮಗಿಂತ ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಹೊಂದಿರ್ಬೋದು, ನಮಗಿಂತ ಪ್ರಿಮಿಟಿವ್ ಕೂಡ ಆಗಿರ್ಬೋದು. ಇದು ನಿಮಗೆ ಯಾವುದೋ ಸೈನ್ಸ್ ಫಿಕ್ಷನ್ ಮೂವಿ ಥರ ಅನಿಸ್ಬೋದು, ಬಟ್ ವಿಚಾರ ಮಾಡಬೇಕಾದ ವಿಷಯ ಏನಂದರೆ, ನಾವು ಏಲಿಯನ್ ಲೈಫನ್ನು ಎಕ್ಸ್ಪ್ಲೋರ್ ಮಾಡಬೇಕಾ ಅಥವಾ ಅವ್ರಿಗೆ ನಾವು ಕಾಣಬಾರ್ದಪ್ಪ ಅಂತ ಬೇಡ್ಕೋಬೇಕಾ?
1950ರಲ್ಲಿ ಎನ್ರಿಕೋ ಫರ್ಮಿ ಅನ್ನೋ ಫಿಸಿಸಿಸ್ಟ್ ಒಂದು ಪ್ಯಾರಾಡಾಕ್ಸ್ ಅನ್ನ ಪ್ರಪೋಸ್ ಮಾಡ್ತಾರೆ. ಇಷ್ಟು ದೊಡ್ಡ ಯೂನಿವರ್ಸ್ ಇದೆ, ಇಷ್ಟೊಂದು ಪ್ಲಾನೆಟ್ಸ್ ಇವೆ, ಆದರೂ ಅಂತರಿಕ್ಷದಲ್ಲಿ ಏಲಿಯನ್ಗಳ ಸುಳಿವು ನಮ್ಗೆ ಯಾಕೆ ಸಿಗ್ತಿಲ್ಲ ಅಂತ. ಒಂದು ಪಾಸಿಬಿಲಿಟಿ ಏನಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಮಾತ್ರ ಇದ್ದೀವಿ. ಒಂದು ವೇಳೆ ಬೇರೆಯವ್ರು ಇದ್ರೂ ನಮ್ಮಷ್ಟು ಇಂಟೆಲಿಜೆಂಟ್ ಸಿವಿಲೈಸೇಷನ್ಗಳು ಇಲ್ಲ ಅಂತ. ನೆಕ್ಸ್ಟ್ ಪಾಸಿಬಿಲಿಟಿ ಈಸ್ ದಿ ಐಡಿಯಾ ಆಫ್ ಗ್ರೇಟ್ ಫಿಲ್ಟರ್. ಇದರ ಪ್ರಕಾರ ಒಂದು ಸಿವಿಲೈಸೇಷನ್ ಇನ್ನೊಂದು ಸಿವಿಲೈಸೇಷನ್ ಅನ್ನ ಕಾಂಟ್ಯಾಕ್ಟ್ ಮಾಡೋ ಹೊತ್ತಿಗೆ ಅದು ಡೆಸ್ಟ್ರಾಯ್ ಆಗಿಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಆಸ್ಟ್ರಾಯ್ಡ್ ಹಿಟ್ ಆಗಿದ್ರಿಂದ ಡೈನೋಸಾರ್ಸ್ ನಾಶ ಆಗಿದ್ದು. ಅದೇ ರೀತಿ ಇವಾಗ ಯಾವುದಾದ್ರೂ ವೈರಸ್ ಇಂದಾನೋ, AI ಇಂದಾನೋ ಅಥವಾ ನ್ಯೂಕ್ಲಿಯರ್ ವೆಪನ್ಸ್ ಇಂದಾನೋ ಮಾನವ ಸಂತತಿ ನಾಶ ಆಗ್ಬೋದು. ದಿ ನೆಕ್ಸ್ಟ್ ಪಾಸಿಬಿಲಿಟಿ ಇಸ್ ವೆರಿ ಸ್ಕೇರಿ. ಇದರ ಪ್ರಕಾರ ಏಲಿಯನ್ಸ್ಗೆ ನಾವು ಇದೀವಿ ಅಂತ ಆಗಲೇ ಗೊತ್ತಾಗಿದೆ, ಆದರೆ ಯಾವುದೋ ರೀಸನ್ಗೆ ಅದನ್ನು ಹಿಡನ್ ಆಗಿ ಇಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ವಿಜ್ಞಾನಿಗಳು ಇಲಿಗಳನ್ನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಒಂದು ಕೇಜ್ನಲ್ಲಿ ಇಟ್ಟಿರ್ತಾರೆ. ಆ ಇಲಿಗಳಿಗೆ ಹೊರಗಿನ ಪ್ರಪಂಚನೇ ಗೊತ್ತಿರಲ್ಲ. ಅದೇ ರೀತಿ ಇಡೀ ಯೂನಿವರ್ಸೇ ಯಾವುದೋ ಇಂಟೆಲಿಜೆಂಟ್ ಸಿವಿಲೈಸೇಷನ್ದವರ ಒಂದು ಎಕ್ಸ್ಪೆರಿಮೆಂಟ್ ಆಗಿರ್ಬೋದು. ಕ್ರೀಪಿ ರೈಟ್? ವಾಟ್ ಇಫ್ ನಮಗೆ ಗೊತ್ತಿದೆ ದೇ ಆರ್ ಅಬ್ಸರ್ವಿಂಗ್ ಅಸ್ ರೈಟ್ ನೌ? Like seems that there is a kind of alien, there is intelligent presence other than human presence in our planet itself. In our planet? Yes. You mean Earth? Yeah. ಹಾಗಂತ ಏಲಿಯನ್ ಸೈಟಿಂಗ್ಸ್ ಆಗೇ ಇಲ್ಲ ಅಂತ ಅಲ್ಲ. ದೇರ್ ಆರ್ ನ್ಯೂಮರಸ್ ಇನ್ಸಿಡೆಂಟ್ಸ್. ಒಂದು ಫೇಮಸ್ ಇನ್ಸಿಡೆಂಟ್ ಅಂದರೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಇದಲ್ಲ 1947ರಲ್ಲಿ ಮೆಕ್ಸಿಕೋದ ರಾಸ್ವೆಲ್ ಅನ್ನೋ ನಗರದಲ್ಲಿ ಒಂದು ದೊಡ್ಡ ಫ್ಲೈಯಿಂಗ್ ಡಿಸ್ಕ್ ಕಾಣಿಸುತ್ತೆ. ಮಾರನೇ ದಿನ ಏಲಿಯನ್ ಸೈಟಿಂಗ್ ಅಂತ ನ್ಯೂಸ್ ಪೇಪರಲ್ಲೂ ಬರುತ್ತೆ. ಬಟ್ ಅದನ್ನು US ಗೌರ್ಮೆಂಟ್ ಬರೀ ವೆದರ್ ಬಲೂನ್ ಅಂತ ಮುಚ್ಚಿ ಹಾಕ್ಬಿಡ್ತಾರೆ. ಬಟ್ ಕಾನ್ಸ್ಪೈರಸಿ ಥಿಯರೀಸ್ ಪ್ರಕಾರ ಅಮೆರಿಕಾದ ಏರಿಯಾ 51 ಅನ್ನೋ ಜಾಗದಲ್ಲಿ US ಗೌರ್ಮೆಂಟ್ ಏನೋ ಸೀಕ್ರೆಟ್ ಏಲಿಯನ್ ಮಿಷನ್ ಅನ್ನು ಕಂಡಕ್ಟ್ ಮಾಡ್ತಿದೆ ಅಂತ ಹೇಳ್ತಾರೆ. ಅದರ ಸಾಕಷ್ಟು ಪಿಕ್ಚರ್ಸ್ ಕೂಡ ವೈರಲ್ ಆಗಿದೆ. What's going on up there could be the most important event in history. You're talking about physical contact and proof from another system, another planet, another intelligence. That's got to be the biggest event in history. ಬರೀ ಅಮೆರಿಕಾದಲ್ಲಿ ಮಾತ್ರ UFO ಕಾಣಿಸ್ತಾವ ಅಂತ ನಿಮಗೆ ಅನಿಸ್ತಿರ್ಬೋದು. ಬಟ್ ಲೆಟ್ ಮಿ ಟೆಲ್ ಯು, ಇಂಡಿಯಾದಲ್ಲೂ ಇದೇ ಥರ ಸಾಕಷ್ಟು ಘಟನೆಗಳು ನಡೆದಿವೆ. 1951ರಲ್ಲಿ ದೆಹಲಿ ಹತ್ರ ಹಾರ್ತಿದ್ದ ಡಕೋಟಾ ಏರ್ಕ್ರಾಫ್ಟಿನ ಪೈಲಟ್ಗಳಿಗೆ ವಿಚಿತ್ರವಾದ ಹಾರುವ ತಟ್ಟೆಗಳು ಕಂಡಿದ್ವು. 2013ರಲ್ಲಿ ಲಡಾಖಿನ ಹತ್ರ ವಿಚಿತ್ರ UFOಗಳು ಕಂಡಿದ್ವು ಅಂತ ಇಂಡಿಯನ್ ಆರ್ಮಿ ರಿಪೋರ್ಟ್ ಮಾಡಿದೆ. ಎಷ್ಟೊಂದು ಜನ ವಿಚಿತ್ರ ಜೀವಿಗಳನ್ನು ನೋಡಿದ್ದೀವಿ ಅಂತ ಕ್ಲೇಮ್ ಮಾಡ್ತಾರೆ. ಬಟ್ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಆರ್ ಮೇಡ್ ಅಪ್. ಸ್ವಲ್ಪ ಲೈಮ್ ಲೈಟ್ ಸಿಗಬೇಕು ಅಂತ ಜನ ಏನು ಬೇಕಾದರೂ ಮಾಡ್ತಾರೆ. ನಮ್ಮ ರಾಮಾಯಣ ಮಹಾಭಾರತದಲ್ಲೂ ಸಾಕಷ್ಟು ಹಾರುವ ಯಂತ್ರಗಳನ್ನು ನೋಡಿದ್ದೀವಿ. ಕೆಲವರು ಅವುಗಳನ್ನು ಏಲಿಯನ್ ಏರ್ಕ್ರಾಫ್ಟ್ಸ್ ಅಂತ ನಂಬಿದ್ದಾರೆ. ಅಜಂತಾ ಎಲ್ಲೋರಾದಂತಹ ಗುಹೆಗಳಲ್ಲಿ ಹಾರುವ ತಟ್ಟೆಗಳಿಗೆ ಗಗನಯಾತ್ರಿಗಳಿಗೆ ಹೋಲುವ ಕೆತ್ತನೆಗಳಿವೆ. ಸಾಕಷ್ಟು ಜನ ಅದನ್ನು ಏಲಿಯನ್ಸ್ ಮೊದಲೇ ಭೇಟಿ ನೀಡಿರೋದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ. ಬಟ್ ವೈಜ್ಞಾನಿಕವಾಗಿ ಯಾವುದೇ ಸುಳಿವು ಸಿಕ್ಕಿಲ್ಲ. ನಮ್ಮ ಇಸ್ರೋ ಚೇರ್ಮನ್ ಆಗಿರುವ ಎಸ್ ಸೋಮನಾಥ್ ಅವರು ಕೂಡ ಅನ್ಯಗ್ರಹ ಜೀವಿಗಳು ಇವೆ ಅಂತ ನಂಬಿದ್ದಾರೆ. But do you think our planet is visited by extraterrestrials? Absolutely, no doubt about it. My conscience says I don't have a proof. You're the chairperson of ISRO. Yeah, I'm telling you, it comes from out of my earlier statement that there are aliens out in the universe. ಬಟ್ ಆಸ್ ಆಫ್ ನೌ ಇಸ್ರೋದವರು ಪ್ರೈಮರಿಲಿ ಫೋಕಸ್ ಮಾಡ್ತಿರೋದು ಪ್ಲಾನೆಟ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದರ ಬಗ್ಗೆ. ಈ ಅನ್ಯಗ್ರಹ ಜೀವಿಗಳ ಬಗ್ಗೆ ಓಪನ್ ಆಗಿ ಡಿಬೇಟ್ ಮಾಡೋಕೆ ಎಲ್ಲರೂ ಹಿಂಜರಿತಾರೆ. Do the ISRO scientists and engineers amongst themselves talk about alien life or have these conversations? They're not in their everyday affair. ಏಲಿಯನ್ಗಳ ಮೇಲೆ ಆಧಾರಿತ ಹಲವಾರು ಸಿನಿಮಾಗಳಲ್ಲಿ ಏಲಿಯನ್ಸ್ ತುಂಬಾ ಫ್ರೆಂಡ್ಲಿ ಅಂತ ತೋರಿಸ್ತಾರೆ ಅಥವಾ ತುಂಬಾ ವೈಲೆಂಟ್ ಅಂತ ತೋರಿಸ್ತಾರೆ. ಬಟ್ ರಿಮೆಂಬರ್, ದೀಸ್ ಆರ್ ಜಸ್ಟ್ ಹ್ಯೂಮನ್ ಇಂಟರ್ಪ್ರಿಟೇಷನ್ಸ್. ಏಲಿಯನ್ಸ್ ನಿಜವಾಗ್ಲೂ ಇವೆ ಅಂದ್ರೆ ಅದು ಹೇಗಿವೆ ಅಂತ ಯಾರಿಗೂ ಗೊತ್ತಿಲ್ಲ. ಕಾನ್ಸ್ಪೈರಸಿ ಥಿಯರೀಸ್ ಏನು ಹೇಳುತ್ತೆ ಅಂದ್ರೆ ಗೌರ್ಮೆಂಟ್ಗೆ ಎಲ್ಲ ಗೊತ್ತಿದೆ, ಮೇಜರ್ ಆಗಿ US ಗೌರ್ಮೆಂಟ್ಗೆ. ಏರಿಯಾ 51 ಅಲ್ಲಿ ವರ್ಕ್ ಮಾಡ್ತಿದ್ದ ಒಬ್ಬ ಇಂಜಿನಿಯರ್ ಏಲಿಯನ್ ಸ್ಪೇಸ್ ಕ್ರಾಫ್ಟ್ ನ ರಿಕವರ್ ಮಾಡಿದ್ದಾರೆ, ಅದನ್ನ ಡಿಸ್ಮ್ಯಾಂಟಲ್ ಮಾಡಿ ರಿಸರ್ಚ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. I had access and was permitted to view and look at the operation of this main level with the gravity amplifiers and the level below the gravity emitters. 1969ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟ ವಿಷಯ ಎಲ್ರಿಗೂ ಗೊತ್ತೇ ಇದೆ. 1969ರಿಂದ 72ರವರೆಗೆ 6 ಸಕ್ಸಸ್ಫುಲ್ ಮಿಷನ್ಗಳ ನಂತರ ಇಂದಿನವರೆಗೂ ನಾಸಾ ಯಾಕೆ ಮತ್ತೆ ಮನುಷ್ಯರನ್ನ ಚಂದ್ರನ ಬಳಿ ಕಳಿಸಲಿಲ್ಲ? ಅದೇ ಹೈಡಿಂಗ್ ಸಮಥಿಂಗ್. ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿಯಾಗಿ ಖುಷಿ ಪಡಬೇಕಾಗಿದ್ದ ನೀಲ್ ಆರ್ಮ್ಸ್ಟ್ರಾಂಗ್ ಯಾವುದೋ ವಿಚಾರವನ್ನ ಜನರಿಗೆ ಹೇಳಕ್ಕಾಗದೆ ದುಃಖಿಸ್ತಿರೋ ತರ ಒಂದು ಇಂಟರ್ವ್ಯೂ ಅಲ್ಲಿ ಕಾಣಿಸ್ತಾರೆ. It's a beginning of a new age. 1977ರಲ್ಲಿ ಆಸ್ಟ್ರಾನಮರ್ ಜೆರಿ ಅವರು ರೇಡಿಯೋ ಸಿಗ್ನಲ್ಗಳಿಗಾಗಿ ಸ್ಕ್ಯಾನ್ ಮಾಡ್ತಿರ್ಬೇಕಾದ್ರೆ ಸ್ಯಾಗಿಟೇರಿಯಸ್ ಕಾನ್ಸಲೇಷನ್ ಕಡೆಯಿಂದ ಅವ್ರಿಗೊಂದು ಸ್ಟ್ರಾಂಗ್ ಸಿಗ್ನಲ್ ಡಿಟೆಕ್ಟ್ ಆಗುತ್ತೆ. ಸುಮಾರು 72 ಸೆಕೆಂಡ್ಗಳವರೆಗೆ ಬಂದ ಸಿಗ್ನಲ್ ತಕ್ಷಣ ನಿಂತು ಹೋಗುತ್ತೆ. ಅದು ಏಲಿಯನ್ಗಳು ಕಳಿಸಿದ ಸಿಗ್ನಲ್ ಅಥವಾ ಯಾವುದಾದ್ರೂ ನ್ಯಾಚುರಲ್ ಫಿನಾಮಿನಾನೋ ಅಂತ ಇದುವರೆಗೂ ತಿಳಿದು ಬಂದಿಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ವಾಟ್ ಡು ವಿ ಕನ್ಕ್ಲೂಡ್? ಆರ್ ಏಲಿಯನ್ಸ್ ರಿಯಲ್?
ನಿಜ ಹೇಳಬೇಕಂದ್ರೆ ವಿ ಡೋಂಟ್ ನೋ. ಈ ಅನಂತ ಬ್ರಹ್ಮಾಂಡ ಸಾವಿರಾರು ರಹಸ್ಯಗಳಿಂದ ತುಂಬಿದೆ. ಅವುಗಳಿಗೆ ಉತ್ತರ ಹುಡುಕ್ತಾ ಹೋದ್ರೆ ಇನ್ನೂ ಪ್ರಶ್ನೆಗಳೇ ಹೆಚ್ಚಾಗ್ತವೆ. ಪ್ರತಿ ಹೊಸ ಆಲೋಚನೆಯೊಂದಿಗೆ, ಪ್ರತಿ ಹೊಸ ಪ್ರಶ್ನೆಯೊಂದಿಗೆ, ಪ್ರತಿ ವಿಚಿತ್ರ ಘಟನೆಯೊಂದಿಗೆ ವಿ ಕಮ್ ಒನ್ ಸ್ಟೆಪ್ ಕ್ಲೋಸರ್ ಟು ಸಾಲ್ವಿಂಗ್ ದಿಸ್ ಕಾಸ್ಮಿಕ್ ಪಜಲ್. ಅಲ್ಲಿವರೆಗೆ ಆರ್ ವಿ ಅಲೋನ್ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿಯೇ ಉಳಿಯುತ್ತೆ. ಅಂಟಿಲ್ ವಿ ಫೈಂಡ್ ಔಟ್, ಕೀಪ್ ಲುಕಿಂಗ್ ಅಪ್ ಅಟ್ ದ ಸ್ಟಾರ್ಸ್. ಯಾರಿಗ್ ಗೊತ್ತು, ಉತ್ತರ ನಾವು ಅನ್ಕೊಳ್ಳೋದಕ್ಕಿಂತ ಹತ್ರನೂ ಇದ್ರೂ ಇರ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಗೇನ್ ಅನ್ಸುತ್ತೆ? Are aliens real? I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep